ನಮಸ್ಕಾರ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಇವತ್ತೊಂದು ನಮ್ಗೆ ಏನು ಅನುಕೂಲನೋ ಅದೇ ಎಷ್ಟು ಅನಾನುಕೂಲ ಆಗ್ತದೆ, ಅನಾರೋಗ್ಯಕ್ಕೆ ಕಾರಣ ಆಗ್ತದೆ ಅನ್ನೋದನ್ನು ಶಾರ್ಟಾಗಿ ಅದು ಬಳಸೋ ರೀತಿ ನಮ್ಮಲ್ಲಿದ್ದರೆ ಏನಾಗೋದಿಲ್ಲ. ಅದು ಅನುಕೂಲನೇ ಐತಿ, ಆದ್ರೆ ತುಂಬ ಜನರು ಅನಾನುಕೂಲ ಮಾಡ್ಕೊಂಡಾರ, ಅನಾರೋಗ್ಯಕ್ಕೆ ಈಡಾಗೈತೆ. ಅದು ಹೇಗಂತ ಸಣ್ಣ ತಪ್ಪುಗಳು ಇದ್ದೇ ಇರ್ತವೆ. ಎಷ್ಟು ಒಳ್ಳೆಯದಿದ್ದ ಮೇಲೆ ಕೆಟ್ಟದ್ದು ಇದ್ದೇ ಇರ್ತೈತಲ್ಲ. ಹಂಗೆ ಇವಾಗ ಈ ಸಣ್ಣ ಸ್ಲೋ ಪಾಯ್ಸನ್ ಆಗಿ ಕೆಲಸ ಮಾಡ್ತೈತೆ. ಅದು ಏನು ಅಂದ್ರೆ ಮೊಬೈಲ್. ಅದು ಮೊಬೈಲ್ ಸ್ಲೋ ಪಾಯ್ಸನ್ ಕೆಲಸ ಮಾಡ್ತಂದ್ರೆ ಏನು ರೀ, ಈಗೆಲ್ಲ ಮೊಬೈಲ್ ಇದ್ರದ್ದೇ ಆಗ್ತದ ಅಂತ. ಎಸ್, ಓಕೆ, ಅದಕ್ಕೂ ಅಮೃತನ ಕೂಡ ವಿಷಯ ಆಗ್ತದೆ. ಹಾಗಾಗಿ ಅದು ಮೊಬೈಲ್ ಒಳ್ಳೆಯದೇ, ಅಮೃತನೇ. ಆದ್ರೆ ನಾವು ಬಳಕೆ ಮಾಡೋದ್ರ ಮೇಲೆ ಹೋಗ್ತದಲ್ಲ. ಹಾಗಾಗಿ ಯಾಕೆ ಹೇಗೆ ಬಳಕೆ ಮಾಡ್ತೀವಿ ನಾವು? ಬಳಕೆ ಮಾಡಿಕೊಂಡೆ ಈಗ ನಾವು ಈ ಮೊಬೈಲಿಂದನೇ ಈ ಆನಾಪಾನಸತಿ ಧ್ಯಾನ ಸಿಕ್ಕಿದ್ದು, ಮತ್ತು ಪುನರ್ಜನ್ಮ ಕಂಡಿದ್ದು, ಹೆಚ್ಚಾಗಿ ಪಾಠಗಳು ಕಲಿತಾ ಇರೋದು ಮೊಬೈಲಿಂದನೇ. ಎಲ್ಲರೂ ಒಳ್ಳೇದಕ್ಕೆ ಬಳಸ್ಕೋತಾರೆ ಅನ್ನೋದು ಹೇಗೆ ನಂಬನ ಹೇಳ್ರಿ. ತುಂಬ ಯುವಕರು, ಸಣ್ಣ ಸಣ್ಣ ಮಕ್ಕಳು ಹೇಗೆಲ್ಲ ಬಳಸ್ತಾ ಇದ್ದಾರೆ. ಅದನ್ನು ಅವ್ರು ಮೊಬೈಲ್ ತಪ್ಪು ಅನ್ನಲ್ಲ ನಾನು, ನಾವು ಬಳಸೋ ರೀತಿ ತಪ್ಪಾಗೈತಿ. ಅದರಲ್ಲಿ ನಾವೇ ಸ್ವಲ್ಪ ಇದು ಮಾಡ್ಕೋಬೇಕಲ್ಲ. ಅದುವೇ ಮೊಬೈಲ್ ಬಳಕೆ ನಾವೇ ತೊಗೊಳ್ಳುವ ಸಣ್ಣ ಸ್ಲೋ ಪಾಯ್ಸನ್, ನಿಧಾನವಾಗಿ ವಿಷ ತೊಗೊಂಡಂಗೆ ಐತಿ. ಅದು ಒಳ್ಳೇದೈತಿ. ನಾನು ಎಷ್ಟರ ಮಟ್ಟಿಗೆ ತೊಗೋಬೇಕು ನನಗೆ ಗೊತ್ತಿರಬೇಕು. ಅದು ಹೇಗೆ ಅಂತ ನೋಡೋಣ. ಮೊಬೈಲ್ ಬಳಕೆ ನೋಡ್ರಿ, ಮೊಬೈಲ್ನಲ್ಲಿ ನೆಟ್ವರ್ಕ್ ರೇಡಿಯೇಷನ್ ಆಗ್ತಾ ಇರ್ತೈತಿ. ಅದರ ಸುತ್ತಲೂ ಕೂಡ ತರಂಗಗಳಿರ್ತಾವೆ. ತರಂಗ ಯಾವತ್ತು ಓಡ್ತಾರೆ ನೋಡ್ರಿ, ಒಂದು ಮಷಿನ್ ಇದ್ದಂಗೆ ಎಷ್ಟೊಂದು ಏನಾರು ಹೊಡೀರಿ ಪಟ್ ಅಂತ ಎಲ್ಲನೂ ಬರ್ತೈತಿ. ಹೌದಲ್ಲ? ಅಂದರೆ ಅದನ್ನು ಒಂದು ಜೀವಂತ ಅಂತ ಅರ್ಥ ಆಯ್ತಿಲ್ಲ. ಹಾಗಾಗಿ ಅದಕ್ಕೊಂದು ಜೀವ ಐತಿ, ಮೊಬೈಲ್ಗೂ ಒಂದು ಜೀವ ಐತಿ ಎಂದಾಯ್ತು. ನಾವು ಜೀವಂತವಾಗಿದ್ದೀವಲ್ಲ, ನಾವು ಜೀವಂತಾಗಿದ್ದೀವಿ. ಅದಕ್ಕೆ ಅದರಲ್ಲಿ ಬೆಳವಣಿಗೆ ಇರ್ತದೆ, ನಮ್ಮಲ್ಲಿ ಕೂಡ ಬೆಳವಣಿಗೆ ಇದೆ. ಮೊಬೈಲ್ ಬಳಕೆಯಿಂದ ಅನುಕೂಲನೇ ಎಷ್ಟು ಬಳಕೆಗೆ ಬೇಕು, ಎಷ್ಟು ಅನುಕೂಲ ಮಾಡ್ಕೋಬೇಕಂದು ನನ್ನ ಬಳಕೆಯಲ್ಲಿ ಐತಿ. ಅಷ್ಟೇ ಹೆಚ್ಚಿನ ಬಳಕೆಯಿಂದ ಏನಾಗ್ತದೆ, ಅವಶ್ಯ ಇದ್ದಿದ್ದು ಸ್ವಲ್ಪ ನೋಡೋಣ, ಬೇಡ ಅನ್ನಲ್ಲ. ಅವಶ್ಯ ಇದ್ದಿದ್ದು ಐತಿ, ಅನುಕೂಲ ಆಗೈತಿ. ಇವೆಲ್ಲ ಅನುಕೂಲಗಳು ಅದಾವ. ಅದರಿಂದ ಅದು ಎಷ್ಟು ಬಳಸಬೇಕು ಅಷ್ಟೇ ಬಳಸ್ಬೇಕಲ್ಲ. ಏನಾಗೈತಿ, ಮತ್ತು ಕಣ್ಣಿನ ಬೆಳಕಿನ ಶಕ್ತಿ ಕಡಿಮೆ ಆಗ್ತಾಯಿದೆ. ಮೊಬೈಲ್ ನೋಡಿ ಕಣ್ಣ ನೀರು ಬರ್ತಾವೆ, ಕಣ್ಣು ಉರಿ ಬರ್ತಾವೆ. ಮತ್ತು ನೋಡಿ ಅಲ್ಲ, ಅತಿಯಾಗಿ. ಎಸ್, ಹಾಗೆ ಬುದ್ಧಿ ಕೆಲಸ ಕಮ್ಮಿ ಆಗ್ತದೆ. ಕಮ್ಮಿ ಆಗೈತಿ. ಈಗ ನೋಡಿ, ಕಂಪ್ಯೂಟರ್ ಅದು ಬಂದಮೇಲೆ ಎಲ್ಲ ಟಕ ವಿಚಾರ ಮಾಡಿ ಲೆಕ್ಕ ಮಾಡೋದಿಲ್ಲ. 2+2 ಎಷ್ಟು ಅಂದ್ರೆ ಅವಾಗೆಲ್ಲ ನಾವು 2+2 4 ಹಿಂಗೆ ಹೇಳಿಬಿಡ್ತೀವಿ. ತಲೆಗೆ ಒಂಚೂರು ಕೆಲಸ ಕೊಡ್ತೀವಿ ಬುದ್ಧಿಗೆ. ಈಗಿಲ್ಲ, ಅದು ತಲೆ ಕೆಲಸ ಕೊಡ್ಲಾರೆ ಮೊದಲು ಅದೊಂದು ಕ್ಯಾಲ್ಕುಲೇಟರ್ ತೆಗೆದು ಮೊಬೈಲ್ ಟಕ ಮಾಡ್ತೀವಿ. ಬುದ್ಧಿ ಕೆಲಸನೇ ಪ್ರತಿಯೊಂದು ಕೂಡ ಇದಿಷ್ಟೇ ಅಲ್ಲ, ಸಣ್ಣ ಪುಟ್ಟದಲ್ಲ, ವಿಚಾರವಂತವಾಗಿ ಇವಾಗ ಪದಗಳ ಜೋಡಣೆ ಅವಾಗ ಇದ್ವು. ನಾವೇ ವಿಚಾರ ಮಾಡಿ ತಲೆ ಕೆಲಸ ಕೊಟ್ಟು ಕೆಲಸ ಮಾಡಿದಾಗ ಅದು ಒಂದು ಸ್ವಲ್ಪ ಮೆದುಳು ಬೆಳವಣಿಗೆ ಆಗ್ತಿತ್ತು. ಇವಾಗಿಲ್ಲ, ಮೆದುಳಿಗೆ ಕೆಲಸನೇ ಇಲ್ಲ ಈಗ. ಯಾಕಂದ್ರೆ ಟಕ ಮಾಡ್ತೀವಿ ಅದರೊಳಗೆ. ಹಂಗೆ ಅದು ಒಂದು. ಮತ್ತು ಕಮ್ಮಿ ಪ್ರತಿಯೊಂದಕ್ಕೂ ಗುರುಗಳನ್ನು ಮೊರೆ ಹೋಗ್ತೀವಿ. ಅವ್ರದಾರಲ್ಲ ಗುರುಗಳು, ಅವರಿಗೆ ಮೊರೆ ಹೋಗ್ತೀವಿ. ಮತ್ತು ಆಮೇಲೆ ಸಮಯ ವ್ಯರ್ಥ ಆಗ್ತಾಯಿದೆ. ಮೊಬೈಲ್ ನೋಡ್ತೀವಿ, ಹೌದಿಲ್ಲ? ಸಮಯ ವ್ಯರ್ಥ ಆಗ್ತದೆ. ನೋಡೋಕೆ ಒಂದು ಸ್ವಲ್ಪ ನೋಡ್ರಿ, ಸ್ವಲ್ಪ ಅದು ಇನ್ಸ್ಟಾಗ್ರಾಮು, ಶೇರ್ ಚಾಟು ಒಂದೇ ನೋಡಿ ಬಿಡಬೇಕು. ಒಂದು ನೋಡಿ ಏನೋ ಒಂದು ನೋಡಿಬಿಟ್ಟು ಒಂಚೂರು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂದ್ರೆ ಅಂದ್ಕೊಳ್ಳಬಾರ್ದು. ನಾವು ಒಂದು ಚೂರು ನೋಡಿಬಿಟ್ಟು ಕೆಲಸ ಮಾಡ್ತೀನಿ, ನಾನು ಕೆಲಸ ಮಾಡಿಬಿಟ್ಟು ಬಂದು ನೋಡಬೇಕಷ್ಟೆ. ಯಾಕಂದ್ರೆ ಕೆಲಸ ಅಲ್ಲೇ ಅರ್ಥ. ಆ ಮೊಬೈಲ್ ನೋಡ್ಕೊತ ಹಂಗೆ ಸಮಯ ಹೋಗ್ತದೆ. ಒಂದು ಚೂರು ಹೋದೆವು ಅಂದ್ರೆ ಹಂಗೆ ಒಂದು ಇಂಟ್ರೆಸ್ಟಿಂಗ್ ಬಂದೇ ಬರ್ತಾವೆ ಮನಸ್ಸಿಗೆ. ಹಾಗೆ ಬಂದಂಗೆ ನೋಡ್ಕೋತ ಸಮಯನೇ ವೇಸ್ಟ್ ಆಗ್ತದೆ. ಸಮಯನೂ ಕೂಡ ವ್ಯರ್ಥ ಆಗ್ತದೆ ಪರೀಕ್ಷೆ. ಮತ್ತು ನಿದ್ರೆ ಕಮ್ಮಿ ಆಗಿಬಿಡ್ತೈತಿ ಈ ಮೊಬೈಲ್ ಇರೋದ್ರಿಂದ. ನೋಡ್ರಿ, ಮೊಬೈಲ್ ಇರೋದು ಒಳ್ಳೆಯದು, ಬಳಕೆ ಒಳ್ಳೆಯದು. ಆದರೆ ಇಲ್ಲ ಅನ್ನಲ್ಲ, ನಾವು ರಾತ್ರಿ 12 ಗಂಟೆ ತನಕ ನೋಡೋದು ಮೊಬೈಲ. 10 ಗಂಟೆ ಆದ್ರೆ ಮೊಬೈಲ್ ಯಾವಾಗ ಮೊಬೈಲ್ ಬಂದ್ ಮಾಡಿ ಮನ್ಕೋತಾರೆ, ಮೊಬೈಲ್ದೇನು ಪ್ರಾಬ್ಲಮ್ ಇಲ್ಲ. ಮನಸ್ಸಿನ ಮೇಲೆ ಗುಣ, ನಮ್ಮ ಮನಸ್ಸಿನ ಮೇಲೆ ಐತಿ ಎಲ್ಲ. ಹಾಗಾಗಿ 12 ಗಂಟೆ 1 ಗಂಟೆ ತನಕ ಮೊಬೈಲ್ ನೋಡಿದ್ದೆ. ಎಷ್ಟು ನಿದ್ರೆ ಇಲ್ಲ ಅಲ್ಲಿಗೇನೆ. ಹಾಗೆ ಹಿಂದಿನ ಕಾಲದವ್ರು ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಬೇಗ 8 ಗಂಟೆ ಮನ್ಕೋತಿದ್ರು, 3 ಗಂಟೆಗೆ ಹೇಳ್ತಿದ್ರು. ಈಗ ನೋಡಿದ್ರೆ
ಈಗ 3 ಗಂಟೆ ತನಕ ರಾತ್ರಿ ಇಡೀ ಕೆಲಸ ಮಾಡ್ತಾರೆ ಕಂಪ್ಯೂಟರ್ಗಳಲ್ಲೆಲ್ಲ ಬೆಂಗಳೂರುಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಆಫೀಸ್ಗಳಲ್ಲಿ ಎ ಸಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊತಾರೆ. ಮೊಬೈಲ್ ಮತ್ತು ಅವ್ರ ಕೆಲಸ ಇರಲಾರ್ದವ್ರು ಏನು ಮಾಡ್ತಾರೆ, ಮೊಬೈಲ್ ನೋಡ್ತಾರೆ. ನಮ್ಮಂಥ ಹೌಸ್ ವೈಫ್ಗಳು ಮತ್ತೇನು ಚಂತನ ಕೆಲಸ ಇಲ್ಲದೆ ಮನ್ಕೊಳಾಗ ರಾತ್ರಿ 10-11 ತನಕ ಹೆಣ್ಮಕ್ಳು ನೋಡ್ತೀವಿ, ಗಂಡು ಹುಡುಗರು ನೋಡ್ತಾವೆ, ಹೆಣ್ಣು ಮಕ್ಕಳು ನೋಡ್ತಾವೆ. ಹೀಗಾಗಿ 12 ಗಂಟೆ ತನಕ 1 ಗಂಟೆ ತನಕ ಮೊಬೈಲ್ ನಾವು ನೋಡ್ತೀವಿ. ಅದು ರಾತ್ರಿ ನಿದ್ದೆನೂ ಕೂಡ 3 ಗಂಟೆ 4 ಗಂಟೆ ನಿದ್ದೆನೂ ಕೂಡ ವ್ಯರ್ಥ ಕಡಿಮೆ ಆಯ್ತು ಅಲ್ಲಿಗೆ. ತಲೆನೂ ಮತ್ತು ಆಮೇಲೆ ಏನು ಮಾಡ್ತೀವಿ, ಮೊಬೈಲ್ ನೋಡ್ತಾ ನೋಡ್ತಾ ಏನು ಮಾಡ್ತೀವಿ, ಅದನ್ನ ಎತ್ತರ ಇಡ್ತೀವಿ 12 ಗಂಟೆಗೆ. ಅದನ್ನು ಎತ್ತಿನೂ ಇಡೋದಿಲ್ಲ. ಏನು ಮಾಡ್ತೀವಿ, ತಲೆ ಪಕ್ಕನೇ ಇಟ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ತಲೆ ಪಕ್ಕ ಇಟ್ಕೊಂಡು ಮಕ್ಕೊಳ್ಳೋದ್ರಿಂದ ಎಷ್ಟು ಅನಾಹುತದ. ನಾವು ಮಾಡೋ ಮಿಸ್ಟೇಕ್ ಅದು, ಮೊಬೈಲ್ ಮಿಸ್ಟೇಕ್ ಅಲ್ಲ. ನಾವೇ ಸಣ್ಣಗೆ ಸ್ಲೋ ಪೋಜನ್ ತೊಗೋತೀನಿ ಅಂತ ನಾನೇ ಹೇಳೋದು, ನಾನೇ ತೊಗೊಳ್ಳೋದು. ಅದನ್ನು ಎತ್ತಿಡಬೇಕು. ಯಾಕಂದ್ರೆ ಅದರಲ್ಲಿ ನೆಟ್ವರ್ಕ್ ರೇಡಿಯೇಷನ್ ಆಗ್ತಾ ಇರ್ತದಲ್ಲ, ತರಂಗಗಳು ಬರ್ತಾ ಇರ್ತಾವಲ್ಲ. ರಾತ್ರಿ ಮಲ್ಕೊಂಡಾಗ ನಮ್ಮ ತಲೆಯಲ್ಲಿ ನಮ್ಮ ಶರೀರದಲ್ಲಿ ತರಂಗಗಳು ಇರ್ತಾವೆ. ಸುತ್ತಮುತ್ತ ತರಂಗಗಳು ವೈಬ್ರೇಷನ್ ಇರ್ತೈತಿ. ಪ್ರಕೃತಿಗೂ ನಮಗೂ ಹಿಂಗೆ ಏನು ವೈಬ್ರೇಷನ್ ಇರ್ತೈತಿ. ಹಾಗಾಗಿ ಈ ನೆಟ್ವರ್ಕ್ ಅದನ್ನು ಕೂಡ ಮೊಬೈಲು ಒಂದು ಜೀವಂತ ಐತಲ್ಲ, ಆ ಕರೆಂಟ್ ಇದ್ದಂಗೆ ಎಲ್ಲನೂ ಕೂಡ ಅದರಲ್ಲೆಲ್ಲ ಕರೆಂಟ್ ಪಾಸ್ ಆಗ್ತಾ ಇರ್ತದಲ್ಲ. ಅದನ್ನು ನಾವು ತಲೆ ದಿಂಬಿಗೆ ಇಟ್ಕೊಂಡು ಮಲ್ಕೊಂಡ್ವಿ ಅಂದ್ರೆ ಮತ್ತು ನಮ್ಮ ಮೆದುಳಿಗೆ ಎಫೆಕ್ಟ್ ಆಗ್ತದಿಲ್ಲ, ಎಫೆಕ್ಟ್ ಆಗೇ ಆಗ್ತದೆ. ಎಷ್ಟೋ ಜನರು ಇವಾಗ ಮೊಬೈಲಿಂದ ಆ ಮೆದುಳು ಹಾಳು ಮಾಡಿಕೊಂಡು ಮಾನಸಿಕ ರೋಗ ಆಗ್ಯಾರ, ಮತ್ತು ಹುಚ್ಚರಾಗ್ಯಾರ, ಮಂದ ಬುದ್ಧಿಯರಾಗ್ಯಾರ. ಈ ಥರ ಆಗ್ಯಾರದು. ನೋಡ್ತಾ ನೋಡ್ತಾ ಮೊಬೈಲ್ ಪಕ್ಕದಲ್ಲೇ ಇಟ್ಕೊಂಡು ಮನ್ಕೋಬಾರ್ದು. ಈಗೇನು ಮತ್ತು ಅವಾಗ 10 ಗಂಟೆ 11 ಗಂಟೆ 2 ಗಂಟೆ ತನಕ ನೋಡ್ತಿರ್ತಾರೆ. ಅದನ್ನು ಅಲ್ಲಿ ನಿದ್ಗಣ ಹಂಗೆ ಇಲ್ಲ ಕಿವಿಗೆ ಹಾಕ್ಕೋತಾರೆ ರೀ ಒಬ್ಬೊಬ್ರು. ಅವೆಲ್ಲ ಕಿವಿಗೆ ಹಾಕ್ಕೊಳ್ಳೋ ಬಂದವು, ಏನಂತಾರೆ ಅವೆಲ್ಲ ದಾರ ಥರ ಇರ್ತಾವಲ್ಲ, ಅವು ಹಾಕ್ಕೊಂಡು ಮನ್ಕೊಂಡ್ರೆ ಅಂದ್ರೆ ಅದು ಹಂಗೆ ಒದರಬೇಕು. ಅದು ಹಚ್ಚಿಡೋದು, ಅದು ಕಿವಿಯೊಳಗೆ ಒದರೋದು. ಹತ್ತಿದ್ರೆ ಸ್ವಲ್ಪ ಏನೋ ಜೋಕ್ ಒಂದು ಗಳಿಗೆ ನಿದ್ದೆ ಮಾಡೋರು ಇವರು. ಹಾಗಾಗಿ ಎಷ್ಟು ಅನಾಹುತ ಕೆಲಸ ಅಲ್ಲ ಇದು. ನಮ್ಮ ಶರೀರಕ್ಕೆ ರೆಸ್ಟ್ ಇಲ್ಲ ಅಲ್ಲಿಗೆ. ಅದು ಒಂದು ಕೆಲಸ ಮಾಡ್ತಿರ್ತೈತಿ ಶರೀರ, ಆ ಮೊಬೈಲ್ ಒಂದು ಕೆಲಸ ಮಾಡ್ತಿರ್ತದೆ. ಕಿವಿಯಲ್ಲಿ ಹಾಡೋದು ಏನೋ ಒಂದು ಹಚ್ಕೊಂಡಿರ್ತಾರೆ. ಇದು ಮಾಡೋದು ಯಾರು ತಪ್ಪು? ಮೊಬೈಲ್ ತಪ್ಪಲ್ಲ, ನಮ್ಮ ತಪ್ಪದು. ಅಂದರೆ ಇದು ನನ್ನ ನಿದ್ರೆಗೂ ಕೂಡ ನಾನೇ ಸ್ಲೋ ಪೋಜನ್ ಕೊಟ್ಟಂಗೆ ಆಯ್ತದೆ. ನಾನೇ ಮಾಡ್ಕೊಳ್ಳೋದು ಎಲ್ಲನೂ ಕೂಡ. ಅಲ್ಲಿಗೆ ನಿದ್ದೆನೂ ಕಡಿಮೆ ಆಯಿತಾ. ಈ ತರಂಗಗಳಿಂದ ನನ್ನ ಮೆದುಳಿಗೆ ಅನಾಹುತಗಳನ್ನು ಆಗೋದು, ತೊಂದರೆಗಳಾಗ್ತಾ ಹೋಗ್ತಾವೆ. ತೊಂದರೆ ಆಗ್ತಾವೆ. ನಮ್ಮ ದೇಹವು ರಾತ್ರಿ ಕಾರ್ಯಾಚರಣೆಯಲ್ಲಿ ಇರ್ತದಲ್ಲ, ಈ ತರಂಗ ನಮ್ಮ ದೇಹದ ರಾತ್ರಿ ಕಾರ್ಯಾಚರಣೆಯಲ್ಲಿ ಇರ್ತದೆ. ಇದು ದೇಹದ ಕಲೆಕ್ಷನ್ಗಳಿಗೆ ಶಾಕ್ ಸರ್ಕ್ಯೂಟ್ ಆದಂಗೆ ಆಗ್ತದೆ. ಆಗೋದೇ ಅದಕ್ಕೆ ಬುದ್ಧಿಮಂದ ಆಗೋದು, ಟುಣ್ಕನ ಹಾರೋದು, ಏನೇನೋ ಹುಚ್ಚು ಹಿಡ್ದೈತಿ. ಈಗ ಮೊಬೈಲಿಂದ ಭಾಳ ನೋಡಿಲ್ಲ ಜನರಿಗೆ ಗೊತ್ತಿಲ್ಲ. ಬರೀ ನೋಡ್ತಾರೆ, ಕಷ್ಟದ್ದು ಯಾವುದೂ ನೋಡಲ್ಲ. ಮತ್ತು ಬುದ್ಧಿಮಾಂದ್ಯ ಆಗ್ಯಾರ, ನೆನಪಿನ ಶಕ್ತಿ ಕೂಡ ಕಡಿಮೆ ಆಗ್ತಾಯಿದೆ. ಈಗ ಅದು ಹೇಳೋದಿಲ್ಲ, ಕಂಪ್ಯೂಟರ್ ಗೂಗಲ್ಗಳನ್ನ ಕರೆಯೋದು, ಪಟ್ಟನ ಹೊಡೆಯೋದು, ಅದನ್ನ ಕೇಳೋದು ಹೇಳೋದು, ಯಾವ ಪ್ರಶ್ನೆಗೆ ಯಾವ ಉತ್ತರ. ಆವಾಗ ಹಿಂದಿನ ಕಾಲಾಗ ಯಾರೋ ಒಬ್ಬರು ಎಷ್ಟನೇ ಶತಮಾನದಾಗ ಹುಟ್ಟಿದ್ರು, ಎಷ್ಟನೇ ಡೇಟ್ ಹುಟ್ಟಿದ್ರು, ಅವ್ರು ಮಹಾತ್ಮ ಗಾಂಧಿ ಹುಟ್ಟಿದ ದಿನ ಯಾವುದು ಅಂದ್ರೆ ಈ ತಲೆ ನೆನಪಿನ ಶಕ್ತಿಯಿಂದ ಏನಿಲ್ಲ. ಪಟ್ಟನ ಗೂಗಲ್ಗಳು ಮಹಾತ್ಮ ಗಾಂಧಿ ಜನ್ಮದಿನ ಯಾವತ್ತು ಒದರ ಬಿಟ್ರಾಯ್ತು, ಟಕ್ಕತ್ತ ಬಂದಿರ್ತದೆ. ಯೋಚನೆ ಮಾಡ್ಕೋತ ಕೂತ್ರೆ ಸಮಯ ಹೋಗಿಬಿಡ್ತದೆ. ಸಮಯಕ್ಕೆ ಆ ಥರ ಸಮಯ ಹೋಗಲಿ, ಮೆದುಳಿಗೆ ಕೆಲಸ ಕೊಡಬೇಕಾಗಿತ್ತು, ಅದು ಇಲ್ಲ ಈ ಗೂಗಲ್ಗಳ ಸಹಾಯದಿಂದ. ಹಾಗಾಗಿ ಜ್ಞಾಪಕ ಶಕ್ತಿ ಕೂಡ ಹೋಗಿಬಿಟ್ಟೈತೆ. ಜ್ಞಾಪಕ ಶಕ್ತಿನೇ ಇಲ್ಲ ಈಗ ಜಾಸ್ತಿ ಜನರಿಗೆ. ಎಲ್ಲ ಇದೇ ಮಾಡ್ತಾಯಿದ್ರು, ಮತ್ತೇನಾಗ್ತದೆ. ಮತ್ತು ಕೊನೆಗೊಂದು ದಿನ ದೇಹ ತನ್ನ ಶಕ್ತಿ ಮೀರಿ ಕೆಲಸ ಮಾಡೋದನ್ನೇ ನಿಲ್ಲಿಸ್ತವೆ. ಒಂದೊಂದು ದಿನ ಕೆಲಸ ಮಾಡೋದಿಲ್ಲ. ಆಗ ಕುರುಡುತನ ಬರ್ತಾವೆ. ಕಣ್ಣು ನೋಡಿ ಮೊಬೈಲ್ ನೋಡಿ ಮತ್ತು ಅದು ಚಂತನ ಬೇಕಾಗಿದ್ದು ನೋಡೋದು, ಅವಶ್ಯ ಇದ್ದಿದ್ದು ನೋಡೋದು, ಅವಶ್ಯ ಇರಲಾರ್ದು ನೋಡೋದು ಅಂದ್ರೆ ಮತ್ತು ಒಂದು ದಿನ ಏನಾಗ್ತದೆ, ಅದು ಕಣ್ಣಿಗೆ ತೊಂದರೆ ಆಗ್ತದೆ. ಅವು ವಿಕಿರಣಗಳು ಇರ್ತಾವೆ ಮೊಬೈಲ್ನಾಗ. ನಮ್ಮ ಮುಖದ ಫೇಸಿಗೆ ಒಳ್ಳೇದು ಮಾಡೋ ಹೊತ್ನಾಗ ಇಟ್ಕೊಂಡ್ರೇನ್ರಿ ನೀವು ಯಾವಾಗ ಹೆಂಗೆ ಮೊಬೈಲ್ ಹಿಂಗೆ ಹೇಳಕತ್ತಿರಲ್ಲ ಅನ್ಬೇಡ್ರಿ. ಮಾಡಿರಿ, ಬೇಡ ಅನ್ನಲ್ಲ. ಒಳ್ಳೇದನ್ನು ಮಾಡಿರಿ. ಕೆಲಸ ಮಾಡಿದ್ದಕ್ಕೂ ಒಂದು 4 ಜನಕ್ಕೆ ಶ್ರೇಷ್ಠವಾದ ಕೆಲಸ ಮಾಡೋಕ್ಕೆ ಬಳಸ್ಕೊಳ್ಳೋಣ. ಅದು ನೋಡಿ ತಿಕ್ಕಿದ್ದು ಅವ್ರು ಅಲ್ಲಿ ಅದು ಅಡುಗೆ ಮನ್ಯಾಗ ಮಾಡಿದ್ದು ಹೆಣ್ಮಕ್ಳದು, ಹೊಲ್ದಾಗ ಮಾಡಿದ್ದು ಅಲ್ವಾ ಅದೇನು ವಿಡಿಯೋಗಳು ಎಷ್ಟಂತ ನೋಡೋದು. 1-2 ನೋಡಿ ಅದನ್ನು ಕಲಿತು ಉದ್ಧಾರ ಆಗೋದು ಇದ್ರೆ ನೋಡಿರಿ. ಉದ್ಧಾರ ಆಗೋದು ನೋಡೋಕ್ಕೆ ತಯಾರಿಲ್ಲ. ಹಂಗೆ ಯಾವ್ಯಾವ ನೋಡೋಕ್ಕೆ ಹೋಗ್ತೀವಲ್ಲ ನಾವೇನೇ. ಈ ಥರ ಆಗಿ ಏನು ಮಾಡ್ತದೆ, ಕಣ್ಣಿಗೆ ಪೇಟ್ ಕೊಡ್ತಾವೆ, ಸೂಕ್ಷ್ಮ ನರಗಳಿಗೆಲ್ಲ ಇದಾಗ್ತಾವೆ. ಹಾಗಾಗಿ ಕುರುಡುತನ ಬರ್ತೈತಿ. ಮತ್ತು ಬುದ್ಧಿಮಾಂದ್ಯ, ನೆನಪಿನ ಶಕ್ತಿ ಇಲ್ದಿರೋಕ್ಕೆ ಪ್ರತಿಯೊಂದು ಅಂಗಾಂಗಗಳಿಗೂ ಹೆಚ್ಚು ಪರಿಣಾಮ ಬೀಳ್ತೈತಿ.
ಕಿವಿಗೆ ಹಾಕೋತಾರ, ಕಿವಿ ಪ್ರಾಬ್ಲಮ, ನೋಡ್ತೀವಿ ಕಣ್ಣು ಪ್ರಾಬ್ಲಮ್ಮ, ಮತ್ತು ಚಂತನ ಅದನ್ನೇ ಹೋದು ಸಮಯ ಪ್ರಾಬ್ಲಮ್ಮ, ಸಮಯ ಹೋಯ್ತು ಅಲ್ಲಿಗೇನೆ. ಮತ್ತು ಆಮೇಲೆ ಮೆದುಳು ಕೆಲಸ ಮಾಡೋಕ್ಕೆ ಏನು ಮತ್ತೊಂದು ಮೊಬೈಲ್ ಇತ್ತು ಅಂದ್ರೆ ಬೇರೆಯವ್ರು ಯಾರೂ ನೆನಪಾಗಲ್ಲ, ಯಾವ ಕೆಲಸ ನೆನಪಾಗೋದಿಲ್ಲ. ಇದು ನಾವು ಸಣ್ಣದಿದು ವಿಚಾರ, ಇದು ನಮ್ಮ ಮನೆ ಅನುಭವ ಆಗೋದು ಅಷ್ಟೇ. ಹಾಗೆ ಅದ್ರ ಬಗ್ಗೆ ಇನ್ನೂ ಭಾಳ ನೋಡಿದ್ರಂತೂ ಏನೇನು ಅನಾಹುತಗಳು ಗೊತ್ತಿಲ್ಲ. ಇದು ನಮ್ಮ ಕಣ್ಣಿಗೆ ಕಂಡಷ್ಟೇ ನಾನು ಹೇಳ್ತಾ ಇರೋದು. ಈಗ ನನಗೆ ಮನೆಯೊಳಗೆ ನಾ ಮಾಡುವುದು ಅಷ್ಟೇ. ಇದರಿಂದ ಹೃದಯಕ್ಕೆ ತೊಂದರೆ ಆಗ್ತದೆ. ಹೃದಯಕ್ಕೆ ಅದು ಇಯರ್ಫೋನ್ ಹಾಕ್ಕೋತಾರಲ್ಲ, ಇಯರ್ಫೋನ್ ಹಾಕಿರ್ತಾರೆ, ಬೇರೆ ಕೆಲಸ ಮಾಡ್ತಾಯಿರ್ತಾರೆ, ಮಾತಾಡ್ತಾ ಇರ್ತಾರೆ. ಆಗ ಕಿವಿಗಳಿಗೆ ತೊಂದರೆ ಆಗ್ತದೆ. ಹೆಚ್ಚಿನ ಧ್ವನಿ ನಮ್ಮ ಶ್ರವಣ ಪಟ್ಟಣ ಅದು ಹೆಚ್ಚಿನ ಧ್ವನಿ ನೋಡ್ರಿ, ಅದು ಒಳಗಡೆನೇ ಗುಗು ಮಾಡ್ತಾಯಿದ್ರೆ ಹೆಚ್ಚಿನ ಧ್ವನಿ ನಮ್ಮ ಶ್ರವಣ ಪಟ್ಟಣದ ಮೇಲೆ ತೀಕ್ಷ್ಣ ಶಕ್ತಿ, ಆ ತೀಕ್ಷ್ಣ ಶಕ್ತಿಯಿಂದ ಕಿವುಡರಾಗ್ಬಿಡ್ತೀವಿ. ಕಿವುಡಾಗ್ತದದು. ಯಾವಾಗಲೂ ಕಿವಿಗಳು ಅಂತಿರ್ತಾರೆ ಹಾಕ್ಕೊಂಡವ್ರೆಲ್ಲ ಆಡೋದು ಆಡ್ತಿರ್ತಾರಲ್ಲ, ಆಡೋದು ಹಾಕ್ಕೊಂಡು ಯಾವತ್ತು ನೋಡಿದ್ರು ಅವ್ರು ಬರ್ಬರ್ತು ಕಿವುಡೇ ಆಗ್ತಾರೆ. ಅದು ನಿಧಾನಕ್ಕೆ ಒಮ್ಮೆ ಯಾವತ್ತೂ ಕೆಲಸ ನಮ್ಮ ದೇಹದ ಅಂಗಗಳು ಯಾವತ್ತೂ ಒಮ್ಮೆ ಕೆಲಸ ನಿಲ್ಲಿಸಲ್ಲ. ಅವಕ್ಕೆ ಎಷ್ಟೇ ತೊಂದರೆ ಆದರೂ ಕೂಡ ನಿಧಾನವಾಗಿ ತಮ್ಮ ಕೆಲಸ ಮಾಡ್ತಾ ಒಂದು ದಿನ ಅವು ತಮ್ಮ ಕೆಲಸ ಮಾಡಿ ನನ್ನ ಕೈಲಾಗಲ್ಲಪ್ಪ ಇನ್ನು ಏನಾರ ಮಾಡಿರಿ ಅಂತ ಅವಾಗಂತವು ನಮ್ಮ ಶರೀರದ ಅಂಗಾಂಗಗಳು. ಹಾಗಾಗಿ ಕಿವಿಗಳಿಗೆ ಹೆಚ್ಚಿನ ಧ್ವನಿ ಶ್ರವಣ ಮೇಲೆ ತೀಕ್ಷ್ಣ ಶಕ್ತಿಯಿಂದ ಕಿವುಡರಾಗ್ತೀವಿ. ಕಿವುಡ್ತನ ಆಗ್ತದೆ. ಏನೂ ಅರ್ಥವಾಗದ ಚಿಕ್ಕ ಮಕ್ಕಳು ನೋಡಿರಿ, ದೊಡ್ಡವರಾದ್ರೇನೋ ಸ್ವಲ್ಪ ಏನೋ ಒಂದು ಒಳ್ಳೆಯ ವಿಡಿಯೋ ನೋಡ್ತೀವೇನೋ, ಏನೂ ಗೊತ್ತಿರಲ್ಲ ಮಕ್ಕಳಿಗೆ. ಆ ಮಕ್ಳ ಕೈಗೆ ಮೊಬೈಲ್ ಕೊಟ್ಟು 1 ವರ್ಷ 2 ವರ್ಷ ಮಕ್ಕಳಿಗೆ ಕೈಯಲ್ಲಿ ಇದ್ರೇ ಊಟ ಓದೋದು, ಮೊಬೈಲ್ ಇದ್ರೇ ಓದೋದು, ಮೊಬೈಲ್ ಇದ್ರೇ ಊಟ, ಇಷ್ಟೆಲ್ಲ ಸರಿ. ಅದೆಷ್ಟು ಸರಿ ಹೇಳ್ರಿ? ಹಸಿವಾದ್ರೆ ಉಣ್ತಾ ಬಿಡ್ರಿ, ಇದು ಮಾಡೋದು ನಮ್ಮದು ತಪ್ಪು. ಅವು ಚಿಕ್ಕ ಮಕ್ಕಳೇನು ಮೊಬೈಲೇ ಕೇಳಲ್ಲ. ನಮ್ಮ ಆರಾಮಕ್ಕಾಗಿ ಮಕ್ಕಳು ನೋಡಿರಿ, 1 ವರ್ಷದ ಮಗುಗೆ ಏನು ಗೊತ್ತಿರ್ತದೆ ಮೊಬೈಲ್ ಅನ್ನೋದು? ಅವು ಏನೋ ಚಿತ್ರ ನೋಡ್ಕೊತ ಕೂತ್ ಬಿಡ್ತಾವೆ. ಕುಂಡ್ರಲ್ಲ ಅಂತೇಳಿ ನಮ್ಮ ಕೆಲಸ ನಮಗೆ ಫ್ರೀಯಾಗಿ ಬಿಡ್ಲತ್ತ ಏನು ಮಾಡ್ತೀವಿ? ಮೊಬೈಲ್ ಕೊಟ್ಟು ಕುಂಡ್ರಿಸ್ಬಿಡ್ತೇವೆ. ಮೊಬೈಲ್ ಕೊಟ್ಟು ಸುಮ್ಮ ಕುಂಡಿರ್ತಾನೆ. ಸುಮ್ಮ ಕೂಡ್ತಾವ. ನಾವು ಸುಮ್ಮ ಕೂಡ್ತಾವ ಅನ್ನೋದು ಒಂದೇ ಉದ್ದೇಶ ನೋಡ್ತೀವಿ. ಮಕ್ಕಳಿಗೆ ಎಷ್ಟು ಪರಿಣಾಮ ಬೀಳ್ತದೆ ಅಂತ ನೋಡೋದು ಭಾಳ ಬೇಜಾರಾಗ್ತದೆ ನನಗೆ. ಮಕ್ಳ ಕೈಗೆ ಮೊಬೈಲ್ ಕೊಟ್ಟಾಗ ಕಣ್ಣಿಗೆ ಸಣ್ಣ ಎಳೆ ಕಣ್ಣಿರ್ತಾವೆ, ನರಗಳೆಲ್ಲ ಇದಿರ್ತಾವೆ. ಆ ಕಣ್ಣಿಗೆ ಪಾಪ ಅವಕ್ಕೆ ಏನೂ ತಿಳಿದಿರೋ ಸುಮ್ಮ ಬೆಳಕು ನೋಡ್ತಾ ಇರ್ತಾವೆ. ಆ ವಿಕಿರಣಗಳು ಕಣ್ಣಿನ ಮೇಲೆ ಎಫೆಕ್ಟ್ ಮಾಡ್ತಾವೆ. ಆಮೇಲೆ ಯಾವ ಕಡೆನೂ ನೋಡಲ್ಲ ನೋಡಿರಿ ಮಕ್ಕಳು. ಮುಖ ತೆಳಗೆ ಹಾಕಿ ತಿಕ್ಕಿದ್ದು ನೋಡಿದ್ರೆ ಯಾರನ್ನಾರ ಬರಲಿ ಏನಾರು ಬರಲಿ ಮತ್ತು ಅವ್ನು ನೋಡೋದಿಲ್ಲ. ಮತ್ತು ಇನ್ನೊಂದು ಊಟ ತಿನ್ನಿಸ್ಬೇಕಾದ್ರೆ ತಾಯಂದ್ರೆ ಮಾಡೋದು, ಅವಾಗೆಲ್ಲ ಊಟ ತಿನ್ನಿಸ್ಬೇಕಾದ್ರೆ ಮೊಬೈಲ್ ಇದ್ದು ಏನು ಬಗಲ ಕೊಡಿಸ್ಕೊಂಡು ದೇವ್ರು ಅದ ಅಲ್ಲಿ ಚಂದಮಾಮ ಅದ ನೋಡು, ಅವ್ರು ಅದಾರ ನೋಡು, ಹಕ್ಕಿ ಬಂತು ಗುಬ್ಬಿ ಬಂತು ಅಟ್ಟೆ ಊಟ ಮಾಡಿಸ್ತಿದ್ರು. ಅದೂ ಬೇಡ, ಹಸಿವಾದಾಗ ಉಣ್ತಾವೆ ಬಿಡ್ರಿ ಮಕ್ಕಳು, ಅದನ್ನಾರ ಮಾಡೋಕೆ ಬಿಡ್ತೇವೆ. ಅದನ್ನೂ ಇಲ್ಲ. ಆ ಮೊಬೈಲ್ ಕೊಟ್ಟು ಊಟ ಮಾಡಿಸೋ, ಅದನ್ನು ನಾನು ಏನು ತಿಂತಾಯಿದ್ದೀನಿ, ಎಷ್ಟು ತಿಂತಾಯಿದ್ದೀನಿ, ಏನಿದು ತಿನ್ನೋದು ಅಂತ ಮಕ್ಕಳಿಗೆ ಗೊತ್ತಿಲ್ಲ. ತಾಯಂದ್ರೆ ಸುಮ್ಮಲ್ಲ ಮಕ್ಕಳು ಉಣ್ಣುವನ್ನೋ ಹಂಬಲ, ಮಕ್ಕಳ ಮೇಲಿನ ಕಾಳಜಿ ನೋಡಿರಿ. ಇದು ಕಾಳಜಿ ಅನ್ನಲ್ಲ, ಮಕ್ಕಳಿಗೆ ಮಾಡುವ ದ್ರೋಹ ನಾವು, ಅನ್ಯಾಯ ನಾವು. ನಮ್ಮ ಮಕ್ಕಳ ಭವಿಷ್ಯನ ನಾವೇ ಹಾಳು ಮಾಡೋದು. ಅವರು ಊಟ ಮಾಡ್ತಾರನ್ನೋ ಕಾಳಜಿದಿಂದ ಮೊಬೈಲ್ ತೊಗೊಂಡು ಉಣಿಸ್ತಾಯಿದ್ರೆ ಆಹಾರ ಏನಾಗಬೇಡ ಶರೀರದ ಮೇಲೆ. ಆಹಾರ ಉಣ್ಬೇಕಾದ್ರೆ ಪ್ರಸಾದ ಅಂತ ಸೇವನೆ ಮಾಡಬೇಕು, ಅದರ ರುಚಿ ಕಂಡುಹಿಡಿಬೇಕು. ಬಾಯಲ್ಲಿ ನಿಧಾನಕ್ಕೆ ಅವು ನುಂಗ್ತಾ ಇರ್ತಾವೆ. ಅದು ಎಷ್ಟು ಉಂಡಿನಂತ ತಾಯಿಗೆ ಉಣಿಸ್ಲಿಕತ್ತಾಳ ಮವ್ವ ಅಂತಾಳೆ, ಅವಕ್ಕೆ ಉಣ್ಸೋದು ಗೊತ್ತಿಲ್ಲ ಏನಿಲ್ಲ. ಇದು ತಾಯಿ ಅಯ್ಯೋ ನನ್ನ ಮಗ ಚೆನ್ನಾಗಿ ಉಣ್ಣಾಕತ್ತದ, ಒಂದು ರೊಟ್ಟಿ ಉತ್ತು, ಇನ್ನೊಂದು ತಿನ್ನಿ, ಇನ್ನೊಂದು ಚೂರು ಅನ್ನ ಉಳ್ಳಿ ಅಂತ ತಂದು ತಿನ್ನಿಸ್ತೀರಿ. ಅದು ಗೋಣಿ ಚೀಲಕ್ಕೆ ಹಾಕಿದಂಗೆ ಲಕ್ಷ ಕೊಟ್ಟು ಒಂದು ರೊಟ್ಟಿನ ಲಕ್ಷ ಕೊಟ್ಟು ಪ್ರೀತಿಯಿಂದ ಊಟ ಮಾಡೋರು ಒಂದೇ ರೊಟ್ಟಿ ಸಾಕಾಗ್ತದೆ, ಒಂದಿಷ್ಟೇ ಅನ್ನ ಸಾಕಾಗ್ತದೆ. ಆದ್ರೆ ನಾವು ಯಾಕಡೆ ಚಿತ್ತಿಕೊಂಡು ಹಾಗೆ ಹೀಗೆ ನೋಡಿಕೊಂಡು ಗೋಣಿ ಚೀಲದಾಗ ಹಾಕಿದೀವಿ ಅಂದ್ರೆ ಅದು ಹೇಳ್ತದೆ ನಮಗೆ ಹೊಟ್ಟೆ ಎಷ್ಟು ತಿನ್ನು ಎಷ್ಟು ತಿನ್ನಬಾರ್ದು ಅಂಥೇಳಿ. ಸಾಕು ಅಂತ ಹೇಳ್ತದೆ, ಬೇಕು ಅಂತ ಹೇಳ್ತದೆ. ಆದ್ರೂ ನಮ್ಮ ಮಾತು ಕೇಳೋಕೆ ನಾವು ರೆಡಿನೇ ಇಲ್ಲ. ನಮ್ಮ ದೇಹ ಮಾತಾಡ್ತದೆ ನಮ್ಮ ಜೊತೆ. ಅದರ ಧ್ವನಿ ಕೇಳೋಕೆ ನಮಗೆ ಸಮಯನೂ ಇಲ್ಲ. ಶಬ್ದನೂ ಭಾಳ ಆಗ್ಬಿಟ್ಟು ಟ್ರಾಫಿಕ್ ಜಾಮ್ ಆಗಿಬಿಟ್ಟದು ಹೊರಗಡೆ. ಅದು ಏನು ಹೇಳಕತ್ತಾನೆ, ಹಸಿವು ಆಗ್ಯದ ಅಂತ ಹಸಿವು ಆಗ್ಯದ ಅಂತ ಹೇಳಿದ್ರು ಕೂಡ ಏನಿಲ್ಲ. ಇವಾಗ ಹಸಿವು ಆಗದಂದ್ರೂ ಕೇಳಲ್ರು, ಸರಿಯಾದ ಸಮಯಕ್ಕೆ ಊಟ ಮಾಡವಲ್ರು. ಸಾಕು ಅಂದ್ರೆ ಸಾಕು ಅಂತ ಬಿಡೋಲ್ರು. ಅಂತ ಪಿಜ್ಜಾ ಬರ್ಗರ್ ತಿನ್ನಬಾರ್ದು ಅಂತ ಹೇಳ್ತೈತಿ ಶರೀರ. ಅಂತ ತಿಂದ್ರೆ ಏನಾರ ಆತಂತ ಹೇಳ್ತದ, ಆದರೂ ಕೂಡ ಅದನ್ನೇ ತಿಂತೀವಿ. ಶರೀರ ಹೇಳಿದ್ದೇನಾರ ಮಾತು ನಾವು ಕೇಳಕತ್ತೇವೆ ಅಂದ್ರೆ ಭಾಳ ಆರೋಗ್ಯವಾಗಿರ್ತೀವಿ. ಅದ್ರ ಮಾತು ಕೇಳೋಕೆ ನಾವು ರೆಡಿ ಇಲ್ಲ. ಮಕ್ಕಳಿಗೆ ನಾವು ಭಾರಿ ಏನು ಒಳ್ಳೆಯ
ಆಹಾರ ಕೊಟ್ಟು ಮಕ್ಕಳನ್ನ ದಷ್ಟು ಪುಷ್ಟು ಮಾಡಿವಂತ ಅಂದ್ಕೊಂಡು ನಾವು ಊಟ ತಿನ್ನಿಸಿಯಲ್ಲ ಎಷ್ಟೋ ತಿಂತಾವೆ. ಅವಕ್ಕೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದು ಚಿತ್ರ ನೋಡ್ಕೊಂಡು ತಿಂತಾ ಇರ್ತಾವೆ ಮಕ್ಕಳು. ಬಾಯಿಗೆ ತುಂಬ್ಕೊಳ್ಳೋದು ನುಂಗು ಅಂದ ನುಂಗ್ತಾ ಇರ್ತಾವೆ. ಇದು ಭಾಳ ತಪ್ಪೈತಿ. ಮಕ್ಕಳು ತಪ್ಪಲ್ಲ, ಮೊಬೈಲ್ ತಪ್ಪಲ್ಲ. ಇದು ಮಾಡೋದು ತಾಯಂದಿರು ನಮ್ಮ ಆರಾಮಕ್ಕಾಗಿ. ಹೇಗಪ್ಪ ಸುಮ್ಕೂಡೆ ಅಲ್ಲೇ ಕೊಟ್ಬಿಡು, ಅದು ಅಳ್ತೈತಿ ಅನ್ನೋದರಿಂದ ಇದು ಕೊಟ್ಟು ಏನು ಮಾಡೀವಿ, ಅವರ ಭವಿಷ್ಯನ ಹಾಳು ಮಾಡಾಕತ್ತೀವಿ. ಆ ಮಕ್ಕಳನ್ನೇ ನಾವೇ ತಂದೆ ತಾಯಿಗಳೇ ಕುರುಡರನ್ನು, ಕಿವುಡರನ್ನು, ಮಂದ ಬುದ್ಧಿನ ಹುಚ್ಚರನ್ನು ಮಾಡುವ ಕಾರ್ಯದಲ್ಲಿ ತೊಡಗಿದ್ದೀವಿ. ನಮ್ಮ ಮಕ್ಕಳ ಭವಿಷ್ಯ ನಾವೇ ಹಾಳು ಮಾಡಾಕತ್ತೀವಂತ ನಾನು ಭಾಳ ಇದ್ರ ಬಗ್ಗೆ ಒತ್ತಿ ಹೇಳ್ತೀನಿ. ತಪ್ಪಾದ್ರೆ ಯಾರು ಬೇಕಾದವ್ರು ಏನಾರ ಅನ್ರಿ, ಮಕ್ಕಳ ಭವಿಷ್ಯ ಹಾಳು ಮಾಡೋರು ನಾವೇ. ಅದು ಮೊಬೈಲ್ ಕೊಟ್ಟು ಆರಾಮ್ಸೆ ಎಲ್ಲ ಕೂಡ ಬಿಟ್ಟರೆ ಏನೂ ಆಗಲ್ಲ. ಅವ್ರ ಮಕ್ಕಳ ಮೊಬೈಲ್ ಇರಲಿಲ್ಲ ಅಂದ್ರೆ ಬೇರೆ ಬೇರೆ ಚಿತ್ರ ನೋಡ್ತಾವೆ, ಹೊರಗಡೆ ಆಟ ಆಡೋಕೆ ಹೋಗ್ತಾವೆ, ಬೇರೆ ಬೇರೆ ವಿಚಾರ ಮಾಡ್ತಾವೆ. ಇಲ್ಲಿ ನೋಡ್ರಿ ಮೊಬೈಲ್ ಕೊಟ್ಟರೆ ಒಂದು ಮೂಲೆ ಸೇರ್ತಾವೆ. ಜನರಲ್ ನಾಲೆಜ್ ಇಲ್ಲ, ಏನಿಲ್ಲ. ಚಿತ್ರ ನೋಡ್ತಾವೆ. ಅವು ಚಿತ್ರದಾಗ ಏನು ಗೊತ್ತಾಗ್ತದೆ, ಅರ್ಥ ಏನಾಗ್ತದವು? ಬೆಳಕ ನಾಯಿ ಬತ್ತು ಬೆಕ್ಕು ಬತ್ತು ಇದು ನೋಡ್ಕೋತ ಕೂತ್ರೆ ಮಕ್ಕಳ ಮೆದುಳಿನ ಮೇಲೆ ಪರಿಣಾಮ ಬೀಳ್ತದೆ. ಕಿವುಡುತನ, ಕುರುಡುತನ, ಮಂದ ಬುದ್ಧಿ ಇವು ಯಾವಾರ ಏನರ ಮಕ್ಕಳಿಗೆ ಬಂದು ಅಂದ್ರೆ ಅದಕ್ಕೆ ಕಾರಣ ಯಾರು? ತಾಯಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವೇ ಮಕ್ಕಳ ಭವಿಷ್ಯನ ಕಾಳಜಿಯಿಂದ ಏನು ಊಟ ಮಾಡಿಸಲ್ಲ, ನಾವು ಅವ್ರ ಭವಿಷ್ಯ ಹಾಳು ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಮೊಬೈಲನ್ನು ಕೊಡಬಾರ್ದು ಅಂತ ಹೇಳ್ತೀನಿ. ಮತ್ತು ಏನು ಮಾಡೋದು? ಅವ್ರಿಷ್ಟ. ಅವ್ರ ಭವಿಷ್ಯ, ಮಕ್ಕಳ ಭವಿಷ್ಯ ಈಗೆಲ್ಲ ತಾಯಿ ತಂದೆ ಮಕ್ಕಳ ಭವಿಷ್ಯನ ರೂಪಿಸ್ತಾ ಇದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಅವ್ರ ಭವಿಷ್ಯನ ಹಾಳು ಮಾಡ್ತಾ ಇದ್ದಾರೆ ತಾಯಿ ಅಂದ್ರಂತ 100% ಹೇಳ್ತೀನಿ. ಯಾರು ಬೈತಾರೆ ಬೈಲಿ, ಯಾರು ತಪ್ಪೋ ಕರೆನೇ ಹೇಳಬೇಕಿದ್ರೆ. ತಾಯಿ ಅಂದ್ರದೇ ತಪ್ಪು. ಅವ್ರ ಅನುಕೂಲಕ್ಕಾಗಿ ಅವರು ಮಕ್ಕಳಿಗೆ ಹಂಗೆ ಮೊಬೈಲ್ ಕೊಟ್ಟು ಕೂಡಿಸ್ಲಿಕತ್ತಾರೆ. ಎಷ್ಟು ಅನುಕೂಲವೋ ಅಷ್ಟೇ ಅನ್ನೋಕ್ಕೆ ಹೆಚ್ಚು ಇರಬೇಕು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮೊಬೈಲ್ ಬೇಕು, ಆದರೆ ಎಷ್ಟು ಬೇಕೋ ಅಷ್ಟೇ ತಿಳಿದಿರಬೇಕು. ನಮಗೆ ನಾವೇ ಸ್ಲೋ ಪಾಯ್ಸನ್ ತೊಗೊಂಡಂಗೆ ಆಗಬಾರ್ದು. ಎಷ್ಟು ಸರಿ ಇದು ಯಾವುದೂ ಒಮ್ಮೆ ಅಪಾಯ ಮಾಡಲ್ಲ. ಇವು ನಮ್ಮ ದೇಹದ ಮೇಲೆ ಯಾವ ಒಮ್ಮೆ ಅಪಾಯ ಮಾಡಲ್ಲ. ಬರ್ಬರ್ತು ಒಂದೊಂದು ಅಂಗಾಂಗಗಳ ಮೇಲೆ ತೊಂದರೆ ಆಗ್ತಾವೆ. ಈ ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗಿ ಒಂದು 10 ಮಕ್ಕಳಾರ ಕಣ್ಣಿನಲ್ಲಿ ಆ ಕಣ್ಣಿನ ಆಸ್ಪತ್ರೆ ಚಿಕ್ಕ ಮಕ್ಳು ಯಾಕ್ರಿ ಮೊಬೈಲ್ ನೋಡಿ ಕಣ್ಣಲ್ಲಿ ನೀರು ಬರತ್ತಾವು, ಕಣ್ಣು ಉರಿಯಾಕತ್ತಾವು, ಯಾಕೋ ಕಣ್ಣು ಕಾಣಿಸಲ್ಲಾಗ್ಯಾವತ್ರಿ, ತಲೆ ನೋಸಕತ್ತದ. ಮತ್ತು ಏನಕ್ಕಾಯ್ತದು? ಮೊಬೈಲ್ ನೋಡೇ ಆಗಿರ್ತೈತಿ. ಈ ಥರ ಬಂದಿರ್ತಾರೆ. ಆ ಕಿವುಡುತನ ಬಂದಿರ್ತೈತಿ. ಕಿವಿ ಅಂಗಡಿಗೆ ಕಿವಿ ಹಾಸ್ಪಿಟ್ಲಿಗೆ ಹೋಗ್ರಿ, ಕಿವಿ ಕೇಳೋದು ಅದು ಕೇಳೋದು. ಮತ್ತು ಆಮೇಲೆ ಜನ ಹಿಂಗೆ ಮಂದಾಗಿ ಕುಂಡ್ರಕತ್ತಾವ ಹುಡುಗರು, ಬುದ್ಧಿ ಮಾಂದ್ಯ ಆಗಕತ್ತವ. ಅದಕ್ಕೆ ಈ ಎಷ್ಟು ಅವಶ್ಯ ಐತಿ, ಮಕ್ಕಳಿಗಂತೂ ಅವಶ್ಯ ಇಲ್ಲೇ ಇಲ್ಲ. ಮಕ್ಕಳಿಗೆ ಮೊಬೈಲ್ ಕೊಡಲೇಬಾರ್ದು, ಕೊಡಬೇಡ್ರಿ ಅಂತ ನನ್ನಲ್ಲಿಗೆ ಸವಿನವೇ ವಿನಂತಿಸ್ಕೋತೀನಿ. ಮಕ್ಕಳಿಗೆ ಮೊಬೈಲ ಕೊಡಬೇಡ್ರಿ. ಹತ್ರ ಏನು ಮುತ್ತುದ್ರಲ್ಲ, ಏನು ಸಾವಾಗಲ್ಲ. ಹಳ್ಳಿ ಮಕ್ಕಳು ಏನಾಗ್ತದೆ, ಕಿಡಿಗೇಡ್ತನ ಮಾಡಲಿ, ಅಯ್ಯೋ ಮನೆ ಒಳಗೆ ಮೊಬೈಲ್ ಕೊಡಲಿ, ಇದು ಮಾಡಿ ಕಿರಿಕಿರಿ ಮಾಡ್ತಾವೆ, ಹೇಳ್ತಾವೆ, ಜಿಗ್ತಾವೆ, ಹಾರಲಿ. ಮಕ್ಕಳು ಜಿಗಿಯೋದು ಹಾರೋದು ಮಕ್ಕಳು ಮತ್ತು ತುಂಟತನ ಮಾಡ್ಲಾರೆ ಏನು ದೊಡ್ಡವರ ಮಾಡೋಕ್ಕಾಗ್ತದೆ? ಮಕ್ಕಳು ಆಟ ಆಡಲಿ, ಅಯ್ಯೋ ಮನೆ ಹೊಲಸು ಮತ್ತು ಹೊಲಸು ಮಾಡಿದ್ರೆ ನಾವು ಹೊಲಸು ಮಾಡ್ತಾವೆ ಅಂತ ಹೇಳೋಕ್ಕೆ ಮಕ್ಕಳು ಭವಿಷ್ಯ ಹಾಳು ಮಾಡ್ದೆ. ಅವ್ರು ಎಷ್ಟು ಆ್ಯಕ್ಟಿವಾಗಿ ಆಟ ಆಡ್ತಾವೆ, ಮಕ್ಳಿಗೆ ಎಕ್ಸಸೈಸ್ ಆಗ್ತವೆ. ಅದು ಕೂತ್ರಿ ನೋಡ್ರಿ ಹುಚ್ಚುತನ ಒಬ್ಬನ ಕುಂಡಿರ್ತಾವೆ ಮಕ್ಕಳು. ಹಾಗಾಗಿ ಮಕ್ಕಳ ಕೈ ಮೊಬೈಲನ್ನು ಕೊಡೋದನ್ನು ನಿಲ್ಲಿಸಿಬಿಡ್ರಿ ಅಂತ ಖಂಡಿತವಾಗಿ ಹೇಳ್ತೀನಿ. ಇಷ್ಟು ನನಗೆ ತಿಳಿದಿದ್ದು ಇಷ್ಟು ಹೇಳ್ತೀನಿ. ಏನೋ ಹೇಳೋದು ಭಾಳ ಐತಿ, ಭಾಳೇ ಇರ್ತದೆ ಇದ್ರ ಬಗ್ಗೆ. ಇರಲಿ ಪರವಾಗಿಲ್ಲ. ದಯವಿಟ್ಟು ಮಕ್ಳ ಕೈ ಮೊಬೈಲ್ ಕೊಡಬೇಡ್ರಿ. ನಮ್ಮ ಮಕ್ಕಳಿಗೆ ನಾವೇ ಸಣ್ಣಗೆ ಸ್ವಲ್ಪ ವಿಷ ಕೊಟ್ಟಂಗೆ ಆಗ್ತದೆ. ನಾವು ಕೂಡ ಎಷ್ಟು ಬಳಕೆ ಇರಬೇಕು ಅಷ್ಟೇ ಬರಬೇಕು. ತಲೆ ದಿಂಬು ಹತ್ರ ನಾವು ಮೊಬೈಲ್ ಇಟ್ಕೋಬಾರ್ದು, ರಾತ್ರಿ ಇಡೀ ಮೊಬೈಲ್ ನೋಡಬಾರ್ದು ಅಂತ ಹೇಳ್ತಾನೆ. ಎಷ್ಟು ಅವಶ್ಯ ಐತಿ. ಮೊಬೈಲ್ ಒಳ್ಳೆಯದೇ, ಅಮೃತನೇ ಐತಂದ್ರೂ ಕೂಡ ಜಾಸ್ತಿ ಕುಡಿದ್ರೆ ಏನಾಗ್ತದೆ? ಅಪಾಯ ಆಗ್ತದೆ. ಹಾಗಾಗಿ ಮೊಬೈಲ್ ಅಮೃತನೇ. ಎಲ್ಲ ವಿಷಯಗಳನ್ನು, ಮಾಧ್ಯಮದ ವಿಷಯಗಳನ್ನು ಎಲ್ಲ ಗೊತ್ತು ಮಾಡಿಸ್ತದೆ, ತಿಳಿಸ್ತದೆ ನಮಗೆ. ಆದರೆ ಎಷ್ಟೆಷ್ಟು ಬೇಕು, ಅವಶ್ಯ ಇದ್ದಿದ್ದು ಎಷ್ಟೆಷ್ಟು ಬೇಕೋ ಅಷ್ಟೇ ಬೇಕು. ಈ ಸದ ನಾ ಹೌಸ್ ವೈಫಾಗಿ ಯಾವುದೋ ಒಂದು ಅಡುಗೆದೇ ನೋಡ್ಕೊತೀನಿ, ಒಂದು ಸ್ವಲ್ಪ ಅಡುಗೆ ನೋಡ್ಕೊಂತಿಲ್ಲ. ಈ ಮುಖ್ಯಮಂತ್ರಿ ಆದವರು ನಾನು ಬೇಡದೇ ಇರೋದನ್ನು ನೋಡ್ಕೋತ್ಕೊಂಡ್ರದ್ದು ಏನಕ್ಕೆ ಅವಶ್ಯ? ನಾನು ವಿಡಿಯೋ ಬಿಡೋರ ಅವೆಲ್ಲ ರೀಲ್ಸ್ ಮಾಡೋದು ನೋಡ್ಕೋತ ಅವ್ರದ್ದೇ ಚಂತನ ಬರ್ತಾವೆ. ಒಬ್ಬಕ್ಕೆ ಮಾಡ್ತಿರ್ತಾಳೆ. ಅವ್ರಿಗೆ ನೋಡೋರಿಗೆ ರೊಕ್ಕ, ನಮ್ಗೆ ಸಮಯ ಹಾಳು. ನಮ್ಮ ಸಮಯನ ಅವ್ರಿಗೆ ಕೊಟ್ಟು ಅವ್ರು ಉದ್ಧಾರ ಆಗೋದು, ನಮ್ಮ ಸಮಯ ಇದು ಮಾಡಿಕೊಂಡು ನಾವು ಹಾಳಾಗೋದು. ಅದರಿಂದ ಏನಾರ ಒಂದು ಕಲಿಯೋದಿತ್ತಂದ್ರೆ ಕಲಿಯೋಣ, ಬೇಡ ಅನ್ನಲ್ಲ. ಒಳ್ಳೇದಿತ್ತಂದ್ರೆ ಕಲೀರಿ, ಒಳ್ಳೇದಿತ್ತಂದ್ರೆ ಮಾಡಿರಿ. ಲಿಮಿಟ್ ಇರಲಿ ಅಂತ, ಎಲ್ಲದಕ್ಕೂ ಕೂಡ ಮಿತಿ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಳ ಕೈ ಮೊಬೈಲ್ ಕೊಡೋದು ಬೇಡ. ನಮ್ಮ ಸಮಯನ ಪರಿಪಾಲನೆಯಲ್ಲಿದ್ದು ಮೊಬೈಲ್ ಬಳಕೆ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.
ಥ್ಯಾಂಕ್ ಯು. ಇದನ್ನು ವಿಡಿಯೋನ ಶೇರ್ ಮಾಡಿರಿ. ಯಾರಿಗಾದರೂ ತಾಯಿ ತಂದಿರಿ ಒಂದು ಸ್ವಲ್ಪ ಮಕ್ಕಳ ಬಗ್ಗೆ ಕಾಳಜಿ ಇರೋ ತಾಯಿ ತಂದಿರೋ ಸ್ವಲ್ಪ ಮುಟ್ತು ಅಂದ್ರೆ ಕೇಳಿದ್ರಂದ್ರೆ ನೋಡಿದ್ರಂದ್ರೆ ಸ್ವಲ್ಪ ಏನಾರು ಅವಾಯ್ಡ್ ಮಾಡ್ಕೊಂಡ್ರು ಮಾಡ್ಕೋಬಹುದು. ಈ ಥರ ಆಗ್ತದ ಅಂತ ಅವ್ರಿಗೆ ಗೊತ್ತೈತಿ ಅಂದ್ರೂ ಏನೋ ಹಾಗೆ ಆಗ್ತಾ ಇರ್ತದೆ. ಅದಕ್ಕಾಗಿ ಹೇಳ್ತೀನಿ, ಆ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ. ಥ್ಯಾಂಕ್ ಯು.